ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಲ್ ಕೃಷ್ಣ ನಾಯಕರವರ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದಲ್ಲಿ ಸಡಗರ ಸಂಭ್ರಮದ ಜೊತೆಗೆ ಅರ್ಥಪೂರ್ಣ ಜನಸೇವೆಯ ಕಾರ್ಯಕ್ರಮಗಳು ಜರುಗಿದವು. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಗಣ್ಯರಿಗೆ ನಮನ. ಹುಟ್ಟುಹಬ್ಬದ ಶುಭ ದಿನದ ಅಂಗವಾಗಿ ಶಾಸಕರು ಪಟ್ಟಣದ ಎಲ್ಲಾ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ತದನಂತರ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ ಮಹನೀಯರನ್ನು ಸ್ಮರಿಸಲಾಯಿತು. ದಿವಂಗತ ಮಾಜಿ ಉಪಮುಖ್ಯಮಂತ್ರಿಗಳಾದ ಎಂಪಿ ಪ್ರಕಾಶ್, ದಿವಂಗತ ಎಂಪಿ ರುದ್ರಮ್ಮ, ದಿವಂಗತ ಮಾಜಿ ಶಾಸಕರಾದ ಎಂಪಿ ರವೀಂದ್ರ, ಮೇಲ್ಕಂಡ ನಾಯಕರ ಭಾವಚಿತ್ರ ಪ್ರತಿಮೆಗಳಿಗೆ ಹೂವಿನ ಹಾರ ಹಾಕುವ ಮೂಲಕ ಶಾಸಕರು ಅಭಿಮಾನಿಗಳು ಭಾವಪೂರ್ಣ ನಮನಗಳನ್ನು ಸಲ್ಲಿಸಿದರು. ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಸಾಮಾಜಿಕ ಕಳಕಳಿಯ ಭಾಗವಾಗಿ ಪಟ್ಟಣದ ಸಾರ್ವಜನಿಕ 100 ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕರು ಅಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಆರೋಗ್ಯ ವಿಚಾರಿಸಿದರು. ಇದೇ ಸಂದರ್ಭದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ವಿತರಿಸಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದರು. ಬೃಹತ್ ಉದ್ಯೋಗ ಮೇಳ. ಯುವಜನತೆಗೆ ನೇರ ಉದ್ಯೋಗದ ಉಡುಗೊರೆ. ಶಾಸಕರ ಜನ್ಮದಿನದ ಅತ್ಯಂತ ವಿಶೇಷ ಹಾಗೂ ಪ್ರಮುಖ ಆಕರ್ಷಣೆಯಾಗಿ ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದ ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ಬೃಹತ್ ಉದ್ಯೋಗ ಮೇಳ, ಉಚಿತ ತರಬೇತಿ ಹಾಗೂ ಸ್ವಯಂ ಉದ್ಯೋಗ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಟ್ಟುಹಬ್ಬದ ದಿನವೇ ಉದ್ಯೋಗದ ಆಸರೆ. ಈ ಮೇಳದಲ್ಲಿ ಭಾಗವಹಿಸಿ ಆಯ್ಕೆಯಾದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಶಾಸಕರು ತಮ್ಮ ಹುಟ್ಟುಹಬ್ಬದ ದಿನದಂದೇ ವೇದಿಕೆಯ ಮೇಲೆ ನೇರವಾಗಿ ಆಫರ್ ಲೆಟರ್ ಅನ್ನು ವಿತರಿಸಿದರು. ಈ ಮೂಲಕ ಕ್ಷೇತ್ರದ ಯುವಜನತೆಗೆ ಜನ್ಮದಿನದ ನೇರ ಉದ್ಯೋಗದ ವಿಶಿಷ್ಟ ಉಡುಗೊರೆ ನೀಡಿ ಅವರ ಬಾಳಿಗೆ ಆಸರೆಯಾದರು. ಈ ಉದ್ಯೋಗ ಮೇಳ ಮತ್ತು ಸ್ವಯಂ ಉದ್ಯೋಗ ಶಿಬಿರವು ಅಭೂತಪೂರ್ವ ಯಶಸ್ಸನ್ನು ಕಂಡಿದ್ದು, ಕ್ಷೇತ್ರದ 100 ಯುವಕ ಯುವತಿಯರು ಇದರ ಸದುಪಯೋಗ ಪಡಿಸಿಕೊಂಡು ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಪ್ರಮುಖ ಮುಖಂಡರು, ಅಭಿಮಾನಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಇವತ್ತು ಆಚರಿಸಿಕೊಳ್ತಾ ಇದ್ದೀರಿ. ನಿಮ್ಮ ಯೋಜನೆ ಕ್ಷೇತ್ರದ ಬಗ್ಗೆ ಇರತಕ್ಕಂಥ ಕಾಳಜಿ ಹೆಚ್ಚಾಗಲಿ. ನಿಮಗೆ ಆ ಭಗವಂತ ಆರೋಗ್ಯ, ಆಯುಷು ಎಲ್ಲವನ್ನ ದಯಪಾಲಿಸಲಿ ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ, ಮಾನ್ಯ ಶಾಸಕರಿಗೆ ಸಂಸ್ಥೆಯ ಪರವಾಗಿ ಮತ್ತು ಇಲ್ಲಿನ ಎಲ್ಲ ಜನರ ಪರವಾಗಿ ಒಂದು ಗೌರವ ಸನ್ಮಾನವನ್ನು ನಾವು ಆಯೋಜನೆ ಮಾಡಿದ್ದೇವೆ. ದಯಮಾಡಿ ಮಾನ್ಯ ಕಾರ್ಯದರ್ಶಿಗಳು, ವೀರಶೈವ ವಿದ್ಯಾವರ್ಧಕ ಸಂಘ ಮತ್ತು ಮಾನ್ಯ ಅಧ್ಯಕ್ಷರು, ಕಾಲೇಜು ಆಡಳಿತ ಮಂಡಳಿ ಇವರು ಅವರ ಗೌರವ ಸಮರ್ಪಣೆಯನ್ನು ಮಾನ್ಯ ಶಾಸಕರಿಗೆ ನೀಡಬೇಕಾಗಿ ಹೇಳ್ತಾ ಇದ್ದಾರೆ. ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೇನೆ. ಹಾಗೆಯೇ ಈ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು ಎಲ್ಲರೂ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಗೆ ನಾನು ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಉದ್ಯೋಗಾಕಾಂಕ್ಷಿಗಳು ಆಗಮಿಸಿದ್ದಾರೆ. ಸುಮಾರು ಆನ್ಲೈನಲ್ಲಿ 1400 ಉದ್ಯೋಗಾಕಾಂಕ್ಷಿಗಳು ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರೆ 50 ವಿದ್ಯಾರ್ಥಿಗಳು ಮಾಡಿದ್ದಾರೆ. ಹಾಗಾಗಿ 1700 ವಿದ್ಯಾರ್ಥಿಗಳು ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಅವರಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸದ್ಯಕ್ಕೆ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ನೇಮಕಾತಿ ಆದೇಶವನ್ನು ಈ ವೇದಿಕೆ ಮೇಲೆ ಪಡ್ಕೊಳ್ತಾ ಇದ್ದಾರೆ. ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಸ್ವಾಗತಿಸ್ತೇನೆ. ಮತ್ತು ವಿಶೇಷವಾಗಿ ಮತ್ತು ಪೊಲೀಸ್ ಇಲಾಖೆ, ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳು, ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಮಾನ್ಯ ಶಾಸಕರ ಪರವಾಗಿ, ಸಂಸ್ಥೆಯ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ನಾವು ಬಹಳ ಮಹತ್ವ ಕೊಡಬೇಕಾಗಿರುವಂಥದ್ದು ಒಂದು 2 ನಿಮಿಷ ಉದ್ಯೋಗ ಮೇಳ ಯಾಕಾಗಿ ಬೇಕಾಗ್ತದೆ, ಅದರ ಇಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟು ಅವಶ್ಯ ಇರ್ತದೆ ಮತ್ತು ನಮ್ಮ ವಿದ್ಯಾರ್ಥಿಗಳು ಎಷ್ಟು ನಮ್ಮಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ. ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಿನ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು 1600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವಂಥದ್ದು ಒಂದು ದೊಡ್ಡ ಸಾಧನೆ, ಒಂದು ದೊಡ್ಡ ಐತಿಹಾಸಿಕ ದಾಖಲೆ. ಸೊ ಇದರಲ್ಲಿ ಸುಮಾರು ಈ ಒಂದು ಸಮಯಕ್ಕೆ ಒತ್ತು ಕೊಟ್ಟು, ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು, ಶಾಸಕರ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಅದಕ್ಕೆಲ್ಲ ಒತ್ತು ಕೊಟ್ಟು ಮತ್ತೊಮ್ಮೆ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವ ಮೂಲಕ ನನ್ನ ಸ್ವಾಗತ ಮಾತಿಗೆ ಬರ ಮಾಡ್ತೇನೆ.
ಆಗಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಿರ್ತಕ್ಕಂಥ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಪಾಟೀಲ್ ಸರ್ಗೆ ಧನ್ಯವಾದಗಳು. ನಂತರದಲ್ಲಿ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಉದ್ಘಾಟಕರಾಗಿ ವೇದಿಕೆಯ ಮೇಲಿರುವ ಎಲ್ಲಾ ಗಣ್ಯರಿಂದ ಸಸಿಗೆ ನೀರೆರೆಯುವುದರ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಬರ್ತ್ಡೇ ಸೆಲೆಬ್ರೇಷನ್ಗೆ ಕಾರಣಕರ್ತರಾಗಿರುವಂತ ನಮ್ಮ ಶ್ರೀ ಕೃಷ್ಣ ನಾಯಕ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ, ಅವರ ಪಕ್ಕದಲ್ಲೇ ಇರುವಂತ ಅವರ ಗುರುಗಳಾದ ಶ್ರೀ ನಂದಿಹಳ್ಳಿ ಹಾಲಪ್ಪ ಅವರಿಗೂ ಆಗಮನ ಕೋರುತ್ತಾ, ಮತ್ತು ಇಲ್ಲಿರುವಂತ ಕಾಲೇಜ್ ಅಧ್ಯಕ್ಷರಾಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಇಲ್ಲಿರುವಂತ ಪ್ಲೇಸ್ಮೆಂಟ್ ಆಫೀಸರ್ಸ್, ಎದುರುಗಡೆ ಇರುವಂತ ಪ್ರತಿ ಒಬ್ಬ ಕಂಪನಿಗಳಲ್ಲಿ ಯಾರ್ಯಾರು ಇವತ್ತು ಎಷ್ಟೋ ಜನಕ್ಕೆ ಉದ್ಯೋಗ ಅವಕಾಶಗಳು ಕೊಡ್ತಾ ಇದ್ದಾರೆ ಅವರಿಗೂ ಸ್ವಾಗತಿಸ್ತಾ, ಹಾಗೂ ಮಹಿಳಾ ಮೋರ್ಚಾ ಮತ್ತು ಸ್ವಯಂ ಉದ್ಯೋಗಕ್ಕೆ ತುಂಬಾ ಜನ ಮಹಿಳೆಯರು ಇಲ್ಲಿದ್ದಾರೆ. ಅವ್ರ ಮೂಲಕ ನಾವು ಸದಾ ಕಾಲ ಇಲ್ಲಿ ಒಡನಾಟದಲ್ಲಿರ್ತಾ ಇದ್ವಿ. ಇಲ್ಲಿ ನೀವು ಸಾವಿತ್ರಿ ಮೇಡಮ್ ನ ನೋಡಿರ್ಬೋದು, ಇಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ನಬಿ ಸರ್ ಆಗಿರ್ಬೋದು, ನಿಮ್ಗೆ ಪ್ರಥಮ್ ಎಜುಕೇಶನ್ ಫೌಂಡೇಶನ್ ಎಲ್ಲರೂ ಕೇಳ್ತಾ ಇದ್ರೆ ಬ್ಯೂಟಿಷಿಯನ್ ಕೋರ್ಸ್ ಯಾರು ಮಾಡ್ತಾರೆ, ಮತ್ತೆ ಮೆಹಂದಿ ಕೋರ್ಸ್ ಯಾರು ಮಾಡ್ತಾರೆ ಅಂತ ಆ ಬರ್ಮಣ ಸರ್ ಅವರು ಸಹ ಇಲ್ಲಿದ್ದಾರೆ. ಮತ್ತೆ ನಮ್ಮ ಗ್ಲೋಬಲ್ ಪ್ಲಾಂಟೋ ಇಂದ ಶರ್ಮಿಳಾ ಮೇಡಮ್ ಬಂದಿದ್ದಾರೆ. ನಿಮಗೆ ಯಾವುದೇ ತರಹದ ಇಂಗ್ಲಿಷ್ ಕೋಚಿಂಗ್, ಲ್ಯಾಂಗ್ವೇಜ್ ಕೋಚಿಂಗ್ ಬೇಕಂದ್ರೆ ಅವರು ಸಹ ಇಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಸುಮಾರು 100ಕ್ಕೂ ಹೆಚ್ಚಿನ ಕಂಪನಿಗಳು ಬಂದು ಇಲ್ಲಿ ಉದ್ಯೋಗ ಅವಕಾಶಗಳನ್ನ ಕೊಡ್ತಾ ಇದೆ. ಈಗಾಗಲೇ ಸುಮಾರು 700ಕ್ಕೂ ಹೆಚ್ಚು ಆಫರ್ ಲೆಟರ್ಗಳು ಇಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಅಷ್ಟು ಜನಕ್ಕೆ ಆಫರ್ ಲೆಟರ್ ಇಲ್ಲಿ ಕೊಡಲ್ಲ, ಸಾಂಕೇತಿಕವಾಗಿ ಒಂದಷ್ಟು ಜನಕ್ಕೆ ನಾವು ಇಲ್ಲಿ ಕೊಡ್ತಾ ಇರೋ ಕಾರಣ ಒಂದಷ್ಟು ಸಾಂಕೇತಿಕವಾಗಿ ಇಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ನ ಕೊಡ್ತೀವಿ. ಅದರಲ್ಲಿ ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಇಂದ 70 ಜನಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳನ್ನ ಕೊಟ್ಟಿದ್ದಾರೆ. ವಿಕಲಚೇತನರಿಗೆ ಎಸ್ಪೆಷಲಿ ಅವರು ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಆಫರ್ ಲೆಟರ್ ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ತಮಗೆ ಏನ್ ಅನ್ಸುತ್ತೆ ಅನ್ನೋ ಅನಿಸಿಕೆನ 2 ನಿಮಿಷಗಳ ಕಾಲ ದಯವಿಟ್ಟು ತಾವು ಹೇಳಬೇಕು ಅಂತ ಕೇಳ್ಕೊತೀವಿ. ಆರೋಗ್ಯ ಆಯಸ್ಸು ಅವರಿಗೆ ಹೆಚ್ಚಾಗಿ ಕೊಡಲಿ. ನಮಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ಅವ್ರಿಗೆ ತುಂಬಾ ಧನ್ಯವಾದಗಳು. ಮೊದಲನೇದಾಗಿ ನನ್ನ ಸರ್ಗೆ ಹಾರೈಸಕ್ಕೆ ಇಷ್ಟಪಡ್ತೀನಿ. ದೇವ್ರ ಅವ್ರಿಗೆ 100 ಕಾಲ ಸಂತೋಷ ಮತ್ತೆ ಸುಖ ಶಾಂತಿ ಎಲ್ಲ ಕೊಟ್ಟು ಅವ್ರನ್ನ ಕಾಪಾಡಲಿ. ಮತ್ತೆ ಅವರು ಈ ರಾಜಕೀಯದಲ್ಲಿ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಗೆಲುವನ್ನ ಸಾಧಿಸಿ ಇನ್ನ ಈ ತರ ಅನೇಕ ಬಡವರು ಮತ್ತು ಉದ್ಯೋಗ ಅವಕಾಶ ಇಲ್ಲದೆ ಇರೋರಿಗೆ ಉದ್ಯೋಗವನ್ನ ಕೊಟ್ಟು ಅವರು ಸ್ವಂತ ದುಡಿಮೆಯಲ್ಲಿ ಅವರು ಬದುಕುವಂತೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಈ ತರ ಅವಕಾಶ ಕೊಡ್ಲಿ ಅಂತ ನಾನು ಕೇಳ್ತೀನಿ. ಉದ್ಯೋಗಾವಕಾಶ ಒದಗಿಸಿಕೊಟ್ಟದಕ್ಕೆ ಸರ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸನ್ಮಾನ್ಯ ಶಾಸಕರಾದ ಕೃಷ್ಣ ನಾಯಕ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಾವು ಬಹಳಷ್ಟು ಕಷ್ಟಪಟ್ಟಿದ್ದೀವಿ, ಇಷ್ಟೆಲ್ಲ ಓದಿ ಇನ್ನು ಉದ್ಯೋಗಗಳು ಸಿಕ್ಕಿಲ್ಲ ಅಂತ ಹೇಳಿ. ಆದರೆ ಸರ್ ಅವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತು ದೇವರವರಿಗೆ ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದ. ದೇವರು ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ. ತುಂಬು ಹೃದಯದ ಧನ್ಯವಾದಗಳು. ಈಗ ಸಾಂಕೇತಿಕವಾಗಿ ದಯವಿಟ್ಟು ಗಣ್ಯರೆಲ್ಲರೂ ಒಂದು ಆಫರ್ ಲೆಟರ್ ನ ಕೊಡ್ಬೇಕು ಅಂತ ಕೇಳ್ಕೊತೀವಿ. ಇವರೆಲ್ಲರಿಗೂ MNC ಕಂಪನಿಗಳಲ್ಲಿ ಮಿನಿಮಮ್ 18, 20, 24 ಸಾವಿರ ತನಕ ಉದ್ಯೋಗ ಅವಕಾಶಗಳು ನಾಳೆಯಿಂದನೇ ಜಾಯಿನಿಂಗ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಅಂತ
ಕೇಳ್ಕೊತೀವಿ. ಇದರಲ್ಲಿ ಬರೀ ಉದ್ಯೋಗಗಳ ಅಷ್ಟೇ ಅಲ್ಲದೆ ಸ್ವಯಂ ಉದ್ಯೋಗ, ಯಾವುದೇ ವಯಸ್ಸಿನ ವಯೋಮಿತಿ ಇಲ್ಲದೆ ಇರುವಂತವರು ಕೂಡ ಎಲ್ಲಾ ಪುರುಷರು ಮಹಿಳೆಯರು ಬಂದು ಸ್ವಂತ ತಮ್ಮ ಸ್ವಾವಲಂಬಿಯಾಗಿ ತಮ್ಮ ಬದುಕನ್ನ ಕಟ್ಕೋಬೇಕು ಅಂತ ಒಂದು ಆಂಬಿಷನ್ ಇಟ್ಕೊಂಡು ಇವತ್ತು ಬರ್ತ್ಡೇ ದಿನ ಆಚರಿಸ್ಕೊತಾ ಇದ್ದಾರೆ. ಈ ಉದ್ಯೋಗ ಮೇಳ ಆಗಿ ನೆಕ್ಸ್ಟ್ ಟೈಮ್ ಅಲ್ಲಿ ತಾಲೂಕ್ ಪಂಚಾಯತಿನಲ್ಲಿ ಸ್ವಯಂ ಉದ್ಯೋಗ ಮೇಳ ನಡೀತಾ ಇದೆ. ಅಲ್ಲೂ ಸಹ ಜಲಕೃಷಿ ಅಂದ್ರೆ ಹೈಡ್ರೋ ಫಾರ್ಮಿಂಗ್, ಗೋವಿನ ಸಗಣಿಯಿಂದ ಯಾವ್ಯಾವ ರೀತಿ ಧೂಪಗಳನ್ನ ತಯಾರು ಮಾಡಬಹುದು ಮತ್ತು ವಿದ್ಯುತ್ನ ತಯಾರು ಮಾಡಬಹುದು, ಸೋಪ್ ಮತ್ತು ಫೇಸ್ ಪ್ಯಾಕ್ ನ ತಯಾರು ಮಾಡಬಹುದು ಮತ್ತು ನೀವು ಮನೆಯಲ್ಲೇ ಸ್ವಂತವಾಗಿ ಪ್ರಥಮ ಎಜುಕೇಶನ್ ಫೌಂಡೇಶನ್ ಇಂದ ಬಂದಿದ್ದಾರೆ, ಅವರು ಸಹ ಬ್ಯೂಟಿಷಿಯನ್ ಕೋರ್ಸ್ ಅನ್ನ ಹೇಳ್ಕೊಡ್ತಾರೆ. ಮತ್ತೆ ಇಲ್ಲಿ ಲಘು ಉದ್ಯೋಗ ಭಾರತಿಯಿಂದ ಸಾವಿತ್ರಿ ಗುಂಜಲ್ ಮೇಡಮ್ ಬಂದಿದ್ದಾರೆ, ಅವರು ಸಹ ನಮ್ಮ ಹಡಗಲಿಯಲ್ಲೇ ಪ್ರತಿಯೊಂದು ಮಹಿಳೆಯರಿಗೆ, ಯುವಕರಿಗೆ, ಪುರುಷರಿಗೆ ಸಹ ಈ ಒಂದು ಅವಕಾಶಗಳನ್ನ ಪ್ರತಿನಿತ್ಯ ಕಲ್ಪಿಸ್ಕೊಡ್ಬೇಕು ಅಂತ ಬಂದಿದ್ದಾರೆ. ದಯವಿಟ್ಟು ಈ ಸುವರ್ಣಾವಕಾಶನ ಎಲ್ಲರೂ ತಪ್ಪದೆ ಎಲ್ಲರಿಗೂ ಹೇಳಿ, ಎಲ್ಲರೂ ಆಕ್ಚುಲಿ ಈ ಸುವರ್ಣಾವಕಾಶನ ಏನ್ ಒದಗಿಸಿದ್ದಾರೆ ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ತಾ ಚಪ್ಪಾಳ ಮೂಲಕ ಅಭಿನಂದಿಸಬೇಕು ಪ್ರತಿಯೊಬ್ಬರು ಅಂತ ಕೇಳ್ಕೊತೀವಿ. ಗಂಗಾವತಿ ಭಾಗ್ಯಮ್ಮ ಗ್ರಾಮೀಣ ಮಹಾವಿದ್ಯಾಲಯ ಹಾಗೂ ನನ್ನ ಸಂಯೋಜನೆ ಜೊತೆಯಲ್ಲಿ ಈ ಹಮ್ಮಿಕೊಂಡಿರುವ ಬೃಹತ್ ಉದ್ಯೋಗ ಮೇಳಗಳ ವೇದಿಕೆ ಮೇಲೆ ಹಸನಿರುವ ಮತ್ತು ವೇದಿಕೆಯ ಅಧ್ಯಕ್ಷತೆ ವಹಿಸಿರುವ ಕಾರ್ಯದರ್ಶಿಯಾದ ಅರವಿಂದ್ ಪಾಟೀಲ್ ಸಾಹೇಬ್ರೆ, ಮಾಜಿ ಶಾಸಕರಾದ ನಂದಳಿ ಅಲ್ಲಪ್ಪ ಅವರೇ, ನಮ್ಮ ಪಕ್ಷದ ಜಿಲ್ಲೆ ಅಧ್ಯಕ್ಷರಾದ ಸಂಜೀವ್ ರೆಡ್ಡಿ ಅವರೇ, ಮಂಡಲ ಅಧ್ಯಕ್ಷರೇ, ಅವರಿಗೆ ನನ್ನದೇ ಎಲ್ಲ ನಮ್ಮ ಮತ್ತು ಕಾಲೇಜಿನ ಅಧ್ಯಕ್ಷರಾದ ಮೋಹನ್ ರೆಡ್ಡಿ ಅವರೇ ಮತ್ತು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಎಸ್ ಎಸ್ ಪಾಟೀಲ್ ಅವರೇ ಹಾಗೂ ಅವರಿಗೂ ನನ್ನದೇ ಸಮಯ ಕಡಿಮೆ ಆಗಿದೆ. ಎಲ್ಲ ವೇದಿಕೆ ಮೇಲೆ ಆಸನವೆಲ್ಲ ಗಣ್ಯಾತಿ ಗಣ್ಯಮನ್ನದೇ ಮತ್ತು ಲಘು ಉದ್ಯೋಗ ಭಾರತಿ ಗುಂಜನ್ ಮೇಡಮ್ ಅವರೇ, ಮುಂಭಾಗದಲ್ಲಿ ಆಸನವಿರುವ ಎಲ್ಲ ಹಿರಿಯರೇ, ಗಣ್ಯರೇ, ಪತ್ರಿಕಾ ಉದ್ಯಮದ ಮಿತ್ರರೇ ಮತ್ತು ಎಲ್ಲ ವಿದ್ಯಾರ್ಥಿನಿಯರೇ, ಉದ್ಯೋಗ ಮೇಳ ಪ್ರಾರಂಭ ಆಗಿದ ತಕ್ಷಣ ಪ್ರಾರಂಭ ಆಗಿದೆಯಾ, ಏನಾಗ್ತಾ ಇದೆ, ಏನಿಲ್ಲ ಅಂತೇಳಿ ನಾನು ಮನೆಗೆ ಹೋಗಿ ಬೆಳಿಗ್ಗೆ ಎದ್ದು ಪೂಜೆ ಗೀಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಫೋನಲ್ಲಿ ಮಾತಾಡ್ತಾ ಇದ್ದೆ. ಯಾವ ರೀತಿ ಸ್ಪಂದನೆ ಇರುತ್ತೋ, ಯಾವ ರೀತಿ ನಮ್ಮ ಭಾಗದ ಹುಡುಗರು ಹೋಗ್ಲಿಕ್ಕೆ ಇಷ್ಟಪಡ್ತಾರಂತೇಳಿ. ತದನಂತರ ಬಂದು ಒಂದೊಂದು ಕೌಂಟರ್ ನಾನು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಸಂಜೀವ್ ರೆಡ್ಡಿ ಅವರು ಜೊತೆಯಲ್ಲಿ ನೋಡಿದಾಗ ತುಂಬಾನೇ ಖುಷಿ ಆಯಿತು. ಅಲ್ಲಿ ಆನ್ ಸ್ಪಾಟ್ ಅಪಾಯಿಂಟ್ಮೆಂಟ್ ಆಗಿ ಕೈಯಲ್ಲಿ ಆಫರ್ ಲೆಟರ್ ಇಟ್ಕೊಂಡವರು ಅಲ್ಲೇ ನನಗೆ ಧನ್ಯವಾದ ಹೇಳಿದ್ರು. ಯಾರಿಗೆ ಯಾವ ಕಂಪ್ನಿಯಲ್ಲಿ ಆಗಲಿಲ್ಲ ಅವರು ಪಕ್ಕದ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಹೋಗ್ತಿರೋದೆಲ್ಲ ನೋಡಿದೆ. ನಂದು ಉದ್ದೇಶ ಇಷ್ಟೇ ಇತ್ತು, ಇವತ್ತು ಈ ಭಾಗದಿಂದ ಹತ್ರ ಇರೋ ಕಂಪ್ನಿಗಳು ಅಧಿಕ ಬಂದರೆ ಒಳ್ಳೇದಂತೇಳಿ ನಮ್ಮ ಜಿಂದಾಲ್ ಕಂಪ್ನಿಯಿಂದ ಹಿಡ್ಕೊಂಡು ಹುಬ್ಳಿ ಧಾರವಾಡಲ್ಲಿರುವ ಕೆಲವು ಆಟೋಮೊಬೈಲ್ ಕಂಪ್ನಿಯಿಂದ ಹಿಡ್ಕೊಂಡು ದಾವಣಗೆರೆ ಇರೋ ಕಂಪ್ನಿಯಿಂದ ಹಿಡ್ಕೊಂಡು ಬ್ಯಾಂಕಿಂಗ್ ಸೆಕ್ಟ್ರು, ಫಿನಾನ್ಸ್ಗಳು, ಮ್ಯಾನುಫ್ಯಾಕ್ಚರರ್ಸು, ಆಮೇಲೆ ಸಾಫ್ಟ್ವೇರ್ಸು. ನಾನು ಕೊನೆಯಲ್ಲಿ ಬರ್ತಾ ನಮ್ಮ ತಂಗಿ ಮಗನೂ ಅಲ್ಲೇ ಇದ್ದ. ನಮ್ಮ ತಂಗಿಗೆ ಇವತ್ತು ಆರಾಮಿಲ್ಲ, ಅವರು ಬೆಡ್ ರೇಟಿನಿದ್ದಾರೆ. ಮಗ ನಾನು ಅವನಿಗೆ ಯಾವುದಾದ್ರು ನೌಕರಿ ಕೊಡಿಸ್ಬೇಕು ಇಲ್ಲೇ ಹಡಗಲಿ ಅಂತ ತುಂಬ ದಿನದಿಂದ ನಾನು ಕೂಡ ಆಲೋಚನೆ ಮಾಡಿದಾಗ ನನಗೆ ಕೊಡ್ಸೋಕ್ಕಾಗಿದ್ದಿಲ್ಲ. ಕೊನೆಯಲ್ಲಿ ಅವ್ನು ಇಂಟ್ರ್ಯೂ ಕೊಡುವಾಗ ನಾನು ಕೇಳಿದೆ, ನೀನು ಇಂಟ್ರ್ಯೂ ಕೊಡ್ತಾ ಇದೀಯ ಅಂತ. ಹೌದು ಮಾಮ, ನಾನು ಹಾರ್ಟಿಕಲ್ಚರ್ ಮಾಡಿದ್ದೀನಿ, ಹಾಗಾಗಿ ಫರ್ಟಿಲೈಸರ್ ಕಂಪ್ನಿ ಇದೆ, ಗೊಬ್ಬರದ ಕಂಪ್ನಿ ಇದೆ, ನನಗೆ ಅನುಕೂಲ ಆಗುತ್ತೆ, ವಾರಕ್ಕೆ ಒಂದು ಟೈಮ್ ಬಂದು ಅಮ್ಮಗೂ ನೋಡ್ಕೊಬೋದಾಗ ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದಕ್ಕೆ ಒಂಥರ ಸಾರ್ಥಕ ಅನಿಸ್ತಾ ಇದೆ. ಉದ್ದೇಶ ಅಷ್ಟೇ, ಇವತ್ತು ಶಿಕ್ಷಣದಿಂದಲೇ ಒಂದು ಸದೃಢವಾದ ದೇಶ ಕಟ್ಟಲಿಕ್ಕೆ ಸಾಧ್ಯ. ಇವತ್ತು ಈ ಭಾಗದ ರೈತರು, ಅಣ್ಣ ತಮ್ಮಿದ್ರು ಏನೋ ಒಂದು ಮಕ್ಕಳಿಗೆ ಓದಿಸಿ ಅವ್ರು ನಿಂತು ಅವ್ರ ಜೀವನ ಸಾಧಿಸ್ಬೋದು ಅಂತೇಳಿ ಭಾಳಷ್ಟು ಉದ್ದೇಶದಿಂದ ಕೂತ್ಕೊಂಡ್ರಿ ಮೇಡಮ್. ಅಲ್ಲೇ ಕೂತ್ರಿ ಸರ್, ಅಲ್ಲೇ ಕೂತ್ರಿ ಸರ್.
ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿತ್ತು. ನಾನು ಉದ್ಯೋಗ ಮೇಳಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲ ಕಂಪ್ನಿಗಳಿಗೆ ಪ್ರತ್ಯೇಕವಾದ ನಾನು ಕಿವಿ ಮಾತು ಏನಂತಂದರೆ, ಅವ್ರು ಬಂದಿದ ತಕ್ಷಣ ಅವ್ರನ್ನ ಬೇರೆ ರೀತಿಯಿಂದ ನೋಡಿ ಕೆಲವೇ ಕೇಂದ್ರದಲ್ಲಿ ರಿಟರ್ನ್ ಬರೋ ಥರ ಆಗಿರಬಾರ್ದು. ನಮ್ಮ ಭಾಗದ ಮಕ್ಕಳು ಭಾಳ ಹಾರ್ಡ್ ವರ್ಕರ್ಸ್ ಸರ್, ಒಳ್ಳೆ ಕೆಲಸ ಮಾಡ್ತಾರೆ, ನಿಮ್ಮ ಕಂಪನಿ ಅಭಿವೃದ್ಧಿ ಆಗಲಿಕ್ಕೆ ಕೈ ಜೋಡಿಸ್ತಾರೆ, ಅವ್ರನ್ನ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇಟ್ಕೊಳ್ಳಿ ಅಂತ ಕೂಡ ಹೇಳಿ ನಾನು ಕರೆಸಿದ್ದು. ಹಾಗಾಗಿ ಭಾಳ ಖುಷಿಯಾಗುತ್ತೆ. ಜೊತೆಯಲ್ಲಿ ನಮ್ಮ ಪ್ರಕಾಶನ ಎಲ್ಲಿ ಹೋದ್ರು, ಈಗ ತಾನೇ ಅಂಗವಿಕಲರು ಗಂಡ ಹೆಂಡತಿ, ನಾನು ಹೋದಾಗೆಲ್ಲ ಅಲ್ಲೇ ಕುಂತ ನೋಡಿ ನಮ್ಮ ಅಕ್ಕ ಕೂಡ ಹೋದಾಗೆಲ್ಲ ನನಗೆ ಗಟ್ಟಿ ಹಿಡಿತಾರೆ, ಸೈಡ್ ಕೊಡ್ತೀಯಾ ಇಲ್ಲ, ಮನೆ ಕೊಡ್ತೀಯ ಈರಪ್ಪ, ಹ್ಞೂ ನಮ್ಮ ಈರಪ್ಪಗೆ ಹೇಳಿ ಅಕ್ಕ ಮತ್ತು ನಮ್ಮ ಅಕ್ಕಗೂ ಮತ್ತು ಪ್ರಕಾಶನಾಗ ನೌಕರಿ ಆಗೈತಿ. ಈಗ ಗಂಡ ಹೆಂಡತಿ ಹೋದ್ರೆ 30,000 ಸಿಗ್ತೈತಿ. ನೆಕ್ಸ್ಟ್ ನನಗೆ ಅವ್ರಿಗೆ ಮನೆ ಕೊಡೋ ಥರ ಶಕ್ತಿ ಬರೋವರೆಗೆ ಅಟ್ಲೀಸ್ಟ್ ನೌಕರಿ ಮಾಡಲಿ ಅಂತೇಳಿ ಹೇಳ್ತಾ, ಭಾಳಷ್ಟು ಇವತ್ತು ಅಂಗವಿಕಲರು ಕೂಡ ನಾನು ನಿನ್ನೆ ವಿಶೇಷವಾಗಿ ನಮ್ಮ ಚಂದಣ್ಣಗೆ ಫೋನ್ ಮಾಡಿ, ನಾನು ಕೂಡ ಕಂಪ್ನಿಗಳು ಲಿಸ್ಟ್ ಮಾಡುವಾಗ, ಶಾರ್ಟ್ ಲಿಸ್ಟ್ ಮಾಡುವಾಗ ಅಂಗವಿಕಲರನ್ನ ಕೂಡ ತಾವು ತಗೊಳ್ಳೋ ಥರ ಕಂಪ್ನಿಗಳು ತಗೊಬನ್ನಿ ಅಂತೇಳಿ. ಕಾರಣ ಏನಿರುತ್ತಂದರೆ, ಅಂಗವಿಕಲರು ಯಾವ ರೀತಿ ತಗೊಳ್ತಾರಂದರೆ, ಯಾವ ಕಂಪ್ನಿಯಲ್ಲಿ ಎಷ್ಟು ಅಂಗವಿಕಲರು ಇರ್ತಾರೆ ಅವರಿಗೂ ಗೊತ್ತು. ಇವತ್ತು ಸರ್ಕಾರ 5% ಯಾವುದೇ ಅನುದಾನ ಇರಲಿ, ಯಾವುದೇ ಯೋಜನೆ ಇರಲಿ, ಯಾವುದೇ ರೀತಿದು ಸರ್ಕಾರದ ಫೆಸಿಲಿಟಿಗಳಿಗೆ 5% ರಿಸರ್ವ್ ಮಾಡಿರ್ತಾರೆ. ಸೊ ಆ 5% ರಿಸರ್ವ್ಗಳು ಇವತ್ತೇ ನನ್ನ ಗ್ರಾಮ ಪಂಚಾಯತಿಯಲ್ಲಿರೋ 5% ದುಡ್ಡು ಅವರಿಗೂ ಗೊತ್ತು, ಯುಟಿಲೈಸ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಆಫ್ ಪಾಲಿಸಿ ಮ್ಯಾಟರ್. ಇಂಡಿವಿಜುವಲ್ ಏನೊಂದು ಬೆನಿಫಿಟ್ ಮಾಡಬೇಕಂದ್ರೆ ಇಲ್ಲ, ಕಮ್ಯುನಿಟಿ ಬೇಸಿಸ್ ಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ. ಅದೇ ರೀತಿ ಪ್ರೈವೇಟ್ ಕಂಪ್ನಿಯಲ್ಲಿ ಕೂಡ ಅಂಗವಿಕಲರು ಇದ್ದಾರೆ ಅಂತಂದರೆ ಭಾಳಷ್ಟು ಅವರ CSR ಫಂಡ್ಗಳೆಲ್ಲ ಉಳಿತಾರೆ. ಸೊ ಆ ದೃಷ್ಟಿಕೋನದಿಂದ ನಮ್ಮವ್ರನ್ನ ನೌಕರಿಗೆ ಇಟ್ಕೊಂಡು ಅವ್ರ ಕೈಯಿಂದ ಆದಷ್ಟು ಕೆಲಸ ಮಾಡಿಸ್ಕೊಂಡು ಅವರಿಗೆ ಸಂಬಳ ಕೊಟ್ಟರೆ ಅವ್ರದ್ದು ಕೂಡ ಜೀವನ ಆಗ್ತದೆ ಅನ್ನೋದು ಒಂದು ಉದ್ದೇಶದಿಂದ ಅವ್ರನ್ನ ಕಳಿಸಿರೋದು. ಜೊತೆಯಲ್ಲಿ ಭಾಳ ಒಳ್ಳೆ ಕಂಪ್ನಿ ಬಂದಿದ್ದಾವೆ. ನಾನು ಒಂದು ಕಿವಿ ಮಾತು ಹೇಳೋದೇನಂತಂದರೆ, ಈಗ ನಾನು ಕೂಡ ಇವತ್ತು ಗ್ರಾಮೀಣ ಅಂದರೆ ಹಳ್ಳಿಲಿ ಓದಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ನಾನು ಇಟಲಿವರೆಗೆ ಹೋಗಿ ಕೆಲಸ ಮಾಡಿ ಬಂದೀನಿ. ಇಟಲಿಯಿಂದ ನಾನು ಹೋದಂಥ ದೇಶಗಳು ನಮ್ಮ ಆಫೀಸಲ್ಲಿ ಅವರು ಹೆಸರು ದೇಶದ ಹೆಸರು ಹೇಳಿದ್ರೆ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಕೇಳಿರಲ್ಲ ಅಂಥ ದೇಶಗಳು. ಆ ರೀತಿ ದೇಶಗಳು ನಾನು ನೋಡಿಕೊಂಡು ಗೂಗಲಲ್ಲೆಲ್ಲ ಚೆಕ್ ಮಾಡಿ, ಒಂದಿನ ನಾನು ವಿಯೆಟ್ನಾಮಲ್ಲಿದ್ದೆ. ವಿಯೆಟ್ನಾಂ ದೇಶದಲ್ಲಿದ್ದಾಗ ಅವ್ರು ಹೇಳಿದ್ರು, ಕೃಷ್ಣ ನೀನು ವಿಯೆಟ್ನಾಮಿಂದ ಲವ್ ದೇಶಕ್ಕೆ ಹೋಗಬೇಕು ಅಂತ. ಲವ್ ಅಂತೇಳಿ ದೇಶ ಇದೆಯಾ ಅಂತೇಳಿ ನಾನು ಅದಕ್ಕೆ ಅವರು ಉಚ್ಚಾರಣೆ ಸರಿಯಾಗಿ ಮಾಡಲಿಲ್ವಾ ಅಂತೇಳಿ ಮತ್ತೆ ಅಂತೇಳಿ ಆಮೇಲೆ ಗೂಗಲಲ್ಲಿ ನೋಡಿದ್ರೆ ಅದು LOV ಲವ್ ಅಲ್ಲ, LUVA ಲವ್ ಆ ಥರ ಏನಿತ್ತು. ಅದು ದೂರ ಏನಿಲ್ಲ, ಇಲ್ಲೇ ಮಲೇಷ್ಯಾ ಮತ್ತು ಈ ಸಿಂಗಾಪುರ್ ಏನದು ಮಲೇಷ್ಯಾ ಮತ್ತು ಈ ಭಾಗ ನಮ್ಮ ದೇಶದಲ್ಲೇ ಬರುತ್ತೆ. ವಿಯೆಟ್ನಾಮ್ಗಿಂತ ಸ್ವಲ್ಪ ಮುಂದೆ. ಅಂದರೆ ಕಂಪ್ನಿಯ ಉದ್ದೇಶ ಏನಿತ್ತು, ಅಲ್ಲೇ ವಿಯೆಟ್ನಾಮಲ್ಲಿದ್ದಾನೆ, ಅರ್ಧ 1 ಗಂಟೆದು ದಾರಿ ಅಂತೇಳಿ ಫ್ಲೈಟಲ್ಲಿ. ಸೊ ಈ ರೀತಿ ಗೊತ್ತಿಲ್ಲದ ದೇಶಗಳಿಗೆ ಹೋಗಿ ನಾನು ಇವತ್ತು ನಿಂತಿದ್ದೀನಿ ಅಂತಂದರೆ, ಇಲ್ಲಿಂದ ಬೆಂಗಳೂರು, ತುಮಕೂರು, ಕೋಲಾರ, ಹುಬ್ಳಿ, ಧಾರವಾಡ ದೂರ ಅಲ್ಲ. ಹಾಗಾಗಿ ಯಾರ್ಯಾರಿಗೆ ನೌಕರಿ ಸಿಕ್ಕಿದೆ ದಯಮಾಡಿ ತಾವೆಲ್ಲರೂ ನೌಕರಿಗೆ ಹೋಗ್ರಿ. ತಮ್ಮ ಮೇಲೆ ಬಹಳ ಅಪಾರ ನಂಬಿಕೆ ತಂದೆ ತಾಯಿ ಎಲ್ಲ ಇಟ್ಕೊಂಡಿರ್ತಾರೆ. ನಾಳೆ ತಮ್ಮ ಭವಿಷ್ಯ ಕೂಡ, ನಾಳೆ ತಮಗೆ ಮದುವೆ ಆದ್ಮೇಲೆ ಹುಟ್ಟ ಮಕ್ಕಳ ಭವಿಷ್ಯ ಕೂಡ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ತಮ್ಮ ಮೇಲೆ ಜವಾಬ್ದಾರಿ ಇಲ್ಲ ಅನ್ನೋದಕ್ಕೋಸ್ಕರ ಈ ರೀತಿಯ ಅವಕಾಶಗಳನ್ನ ಕಳ್ಕೋಬೇಡ್ರಿ. ಸ್ವಲ್ಪ ದಿನ ಕಷ್ಟ ಅಂತ ಅನಿಸುತ್ತೆ, ಒನ್ ಟೈಮ್ ಅಡ್ಜಸ್ಟ್ ಆದಮೇಲೆ ನಿಮಗೆ ಆ ಕಂಪ್ನಿ ಬಿಡ್ರಂದ್ರೂ ನೀವು ಬಿಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಎಲ್ಲರೂ ಈ ಸುವರ್ಣ ಅವಕಾಶವನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಳಿ, ನೌಕರಿಗೆ ಹೋಗಿ. ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತೀನಿ ಅಂತ ಹೇಳ್ತಾ, ಯಾಕಂದರೆ ನಾನು MLA ಆಗಿ ಬಂದಿದ್ದು ಮೂಲ ಉದ್ದೇಶನೇ ಇದು. ನಾನು ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು, ಶಿಕ್ಷಣ ಪಡ್ಕೊಂಡವರಿಗೆ ನೌಕರಿ ಕೊಡಿಸ್ಬೇಕು, ಒಳ್ಳೆ ರೀತಿಯ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದೇ ಉದ್ದೇಶ. ಯಾಕಂದರೆ ನಾನು ಬಂದಂಥ ದಾರಿ ಮತ್ತು ಆ ಸಂಸ್ಕೃತಿ ಈ ರೀತಿ ಇತ್ತು. ಹಾಗಾಗಿ ನಾನು ಕೂಡ ಈ ರೀತಿ ಸಂಸ್ಕೃತಿ ಎಲ್ಲರಿಗೂ ಸಿಗಲಿ, ಈ ರೀತಿ ವಾತಾವರಣ ಎಲ್ಲರಿಗೂ ಸಿಗಲಿ ಅಂತೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಕೊಡಿಸ್ಲಿಕ್ಕೆ. ಹಾಗಾಗಿ ಜೊತೆಯಲ್ಲಿ ನಾನು ಇವತ್ತು GBR ಕಾಲೇಜವರಿಗೆ ಭಾಳಷ್ಟು ಧನ್ಯವಾದ ಹೇಳ್ತೀನಿ. ಅವರು ಕೂಡ ಉದ್ಯೋಗ ಮೇಳ ಮಾಡೋಣ ಅಂದ ತಕ್ಷಣ ನಮ್ಮ SS ಪಾಟೀಲ್ ಸಾಹೇಬರು, ನಮ್ಮ ಮೋಹನ್ ರೆಡ್ಡಿ ಸಾಹೇಬರು ಎಲ್ಲ ಸೇರಿಕೊಂಡು, ಇಲ್ಲ ಸರ್ ನಮ್ಮ ಕಾಲೇಜಲ್ಲೇ ಮಾಡೋಣ ಸರ್, ಒಳ್ಳೆ ರೀತಿಯಿಂದ ನಾವೆಲ್ಲ ಸಹಕಾರ ಮಾಡ್ತೀವಿ ಅಂದಾಗ ಇವತ್ತು ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಸರ್. ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಕೇವಲ GBR ಕಾಲೇಜ್ ಅಷ್ಟೇ ಅಲ್ಲ, ಇಡೀ ಕ್ಷೇತ್ರದ ಜನತೆ ಇದೇ ರೀತಿ ತಮ್ಮ ಸಹಕಾರ ನನ್ನ ಜೊತೆ ಇರಲಿ. ಮುಂದಿನ ದಿನಗಳಲ್ಲಿ ನಾನು ತಮಗೇನೊಂದು ಹೆಲ್ಪ್ ಮಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ಆದರೆ ತಮ್ಮ ಮಕ್ಕಳಿಗೆ
ನಮ್ಮ ಮೊಮ್ಮಕ್ಕಳಿಗಂತೂ 100% ನಾನು ಅವರ ಭವಿಷ್ಯ ಒಂದು ಸದೃಢ ಭವಿಷ್ಯ ಆಗಲಿಕ್ಕೆ ನಾನು ಮಾಡಿಕೊಡ್ತೀನಿ ಅಂತೇಳಿ ಹೇಳ್ತಾ ನಮ್ಮ ಕರಿಯಪ್ಪಣ್ಣ ಏನೋ ತಂದ ವಿಶೇಷ ಸೂಚನೆ. ಬರಗಾಲ ಬಂತು ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸರಿಯಾದ ಸಮಯದಲ್ಲಿ ಬೆಳೆ ಕೈ ಬಂದಿಲ್ಲ ಅಂತಂದರೆ ಆ ಕಷ್ಟ ಏನಿದೆ ಅಂತೇಳಿ ನನಗೆ ಗೊತ್ತಿದೆ. ಹಾಗಾಗಿ ಮನೆಯಲ್ಲಿ ಪರ್ಯಾಯವಾಗಿ ಪ್ಯಾರಲಲ್ಲು ಆ ಕೃಷಿ ಜೊತೆಯಲ್ಲಿ ಅವ್ರದ್ದೇ ಆದಂಥ ಸ್ವಯಂ ಉದ್ಯೋಗ ಮಾಡಿದರೆ ಯಾವುದರಲ್ಲಿ ಒಳ್ಳೆ ರೀತಿಯ ಜೀವನ ಕಟ್ಕೋಬೋದು ಅಂತೇಳಿ ಇವತ್ತು ಒಳ್ಳೆ ಕಂಪ್ನಿ ಬಂದಿದ್ದಾರೆ. ಮತ್ತು ನಮ್ಮ ಗುಂಜನ್ ಮೇಡಮ್ ಕೂಡ ವಿಶೇಷವಾಗಿ ಅದಕ್ಕೆ ಬಂದಿದ್ದಾರೆ. ನಮ್ಮ ಗುಂಜನ್ ಮೇಡಮ್ ಕೂಡ ಅದೇ ಉದ್ದೇಶ. ನಾನು ಮೊನ್ನೆ ಫೋನಲ್ಲಿ ಮಾತಾಡಿದಾಗ ಭಾಳ ಖುಷಿಪಟ್ಟೆ. ಇವತ್ತು ಕೇಂದ್ರದ ನರೇಂದ್ರ ಮೋದಿಜಿಯವರು ಬಹಳಷ್ಟು ಒಳ್ಳೆ ಯೋಜನೆಗಳು ಇವತ್ತು ತಂದಿದ್ದಾರೆ ಗ್ರಾಮೀಣ ಭಾಗದ ಜನತೆಗೆ. ಒಳ್ಳೆ ಬ್ಯಾಂಕಲ್ಲಿ ಸಬ್ಸಿಡಿ ರೂಪದಲ್ಲಿ ಬಹಳಷ್ಟು ಲೋನ್ಗಳು, ಸಬ್ಸಿಡಿಗಳು, ಯೋಜನೆಗಳೆಲ್ಲ ತಂದಿದ್ದಾರೆ. ಆದರೆ ಸರಿಯಾಗಿ ಇನ್ನೂ ಜನರಿಗೆ ಮುಟ್ತಾ ಇಲ್ಲ. ಹಾಗಾಗಿ ಆ ಯೋಜನೆಗಳು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತೇಳಿ ಗುಂಜನ್ ಮೇಡಮ್ ಅವರು ನಾನು ಬರ್ತೀನಿ ಸರ್ ಅಂತೇಳಿ ಎಲ್ಲ ನಮ್ಮ ಮಹಿಳಾ ಕಂದರಿಗೆಲ್ಲ ಒಳ್ಳೆ ರೀತಿಯ ಯಾವ್ಯಾವ ಯೋಜನೆಗಳಿದ್ದಾವೆ, ಯಾವ್ಯಾವ ಪಡ್ಕೋಬೇಕು ಅಂತೇಳಿ ಅವ್ರು ಬಂದಿದ್ದಾರೆ. ಹಾಗಾಗಿ ಭಾಳ ಖುಷಿ ಇರುತ್ತೆ. ಮತ್ತು ಮೇಡಮ್ ಕೂಡ ಹೇಳ್ತಾ ಇದ್ರು, ಇಲ್ಲ ಸರ್ ಇಲ್ಲಿಂದ ನಮ್ಮ ಮಹಿಳೆಯರು ಸ್ಪಂದಿಸಿದ್ರೆ ನಾನು ಇಲ್ಲೇ ಒಂದು ಆಫೀಸ್ ಓಪನ್ ಮಾಡ್ತೀನಿ ಕೂಡ ಅಂತೇಳಿ ಅವರು ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲೊಂದು ಆಫೀಸ್ ಓಪನ್ ಮಾಡಿಕೊಂಡು ನಮ್ಮ ಎಸ್ ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ಮಹಿಳೆಯರು ಸದೃಢ ಆಗಬೇಕಂತಂದರೆ ಅವರು ಸ್ವಾವಲಂಬಿತ ಜೀವನ ನಡೆಸಿದ್ರೆ ಮಾತ್ರ ಅದು ಸಾಧ್ಯ. ಹಾಗಾಗಿ ಇಲ್ಲಿ ನಮ್ಮ ಭಾಗದ ನಮ್ಮ ಕ್ಷೇತ್ರದ ನಮ್ಮ ಮಹಿಳೆಯರೆಲ್ಲ ಆ ಕೆಲಸ ಮಾಡ್ತಾರೆ, ಎಲ್ಲ ಸದೃಢವಾಗಿ ಬೆಳೀತಾರೆ. ಹಾಗಾಗಿ ಎಲ್ಲರೂ ಮುಂದೆ ಬರ್ತಾರೆ ಅಂತೇಳಿ ಅಂದ್ಕೊಂಡು ಈಗ ಸ್ವಯಂ ಉದ್ಯೋಗದ ಕಾರ್ಯಕ್ರಮ 10 ಗಂಟೆಗೆ ಉದ್ಘಾಟನೆ ಮಾಡುವಾಗ ಇವತ್ತು ತಡ ಆಗಿದೆ. ಹಾಗಾಗಿ ನಾವು ಒಬ್ಬರ ಅತಿಥಿ ಮಾತಾಡಿದ ತಕ್ಷಣ ನಾವು ಸ್ವಯಂ ಉದ್ಯೋಗದ ಕಾರ್ಯಕ್ರಮ ಉದ್ಘಾಟನೆ ಇದೆ. ಇಲ್ಲಿ ಇರೋರೆಲ್ಲ ಹಿರಿಯರು, ಎಲ್ಲ ಗೌರವ ಗಣ್ಯಮಾನ್ಯರು ಎಲ್ಲ ಸ್ವಯಂ ಉದ್ಯೋಗ ಓಪನಿಂಗಿಗೆ ಬರಬೇಕು. ಅಲ್ಲಿ ಒಂದು ತಾಸಿನ ಕಾರ್ಯಕ್ರಮ ಇದೆ ಸ್ವಯಂ ಉದ್ಯೋಗ ನಮ್ಮ ಮಹಿಳೆಯರಿಗೆಲ್ಲ. ಹಾಗಾಗಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಕೇವಲ ಮಹಿಳೆಯರಷ್ಟೇ ಅಲ್ಲ, ಶಿಕ್ಷಣ ಪಡೆದು ಅವರ ಕಾಲ ಮೇಲೆ ಅವ್ರು ನಿಂತು ಅಭಿವೃದ್ಧಿ ಆಗೋ ಥರ ಕೆಲಸ ಆಗಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಆಸನೆಲ್ಲ ಗಣ್ಯರಿಗೆ ನಾನು ವಂದಿಸಿ, ಮುಂಭಾಗದಲ್ಲಿ ಆಸನೆಲ್ಲ ಹಿರಿಯರಿಗೆ ವಂದಿಸಿ ನಾನು ಮಾತನಾಡೋದು ಧನ್ಯವಾದ. ಯಾವುದು ಮೀಡಿಯಾ ಬ್ಯಾಕ್ ಬರ್ರಿ ಬರ್ರಿ.
ಸೈಡ್ ಸ್ವಲ್ಪ ಇಲ್ಲ ಸರ್ಕಾರ ಇಲ್ಲ ಆಗ್ಲಾಗ್ರಿ ಖುಷಿ ಪಟ್ಟು ನನಗೆ ಫೋನ್ ಮಾಡಬೇಕು. ಹೋದ ವರ್ಷ ಮಾಡಿದ್ದು 30 ಜನ ಕೆಲಸ ಮಾಡ್ತಾರೆ. ಹೋದ ವರ್ಷ 30 ಜನ ಸಾಹೇಬ್ರ ಹತ್ರ ಹೋಗಿ ಅವ್ರ ವಿಧಾನಸಭಾ ಇದಕ್ಕೆ ಶಾಸಕರ ಕೊಟ್ಟರಿಗೆ ಹೋಗಿ ನಾನೇ ಹೇಳಿದೆ 30 ಜನ ಹಿಂಗವಕ್ಕೆಲ್ಲ ಕೆಲಸ ಮಾಡ್ತಾರೆ. ಗಾಲಿ ಧನಂಜಯ ಕರೆದಾಗ ಅವಾಗ ಮ್ಯಾನ್ ಈಗ ಕಡಿಮೆ ಈಗ ಒಂದು 3 ಜನ ತಗೊಂಡೋಗ್ಬೇಕು. ಓಕೆ. ಆಮೇಲೆ ಹುಬ್ಳಿ ಅಧ್ಯಕ್ಷರು ಇರ್ತಾರೆ ಅಲ್ಲೇ ಅವ್ರು ಅಧ್ಯಕ್ಷರು ಕರ್ಕೊಂಡು ಹೋಗ್ರಿ. ಎಲ್ಲ ನಮ್ಮ ನೀವು ಹೋಗಿ MD ಮಾಡಂತ ಹೇಳಿ. ಹೌದಾ ನೀವು ಕಳ್ಸ್ಬೇಕು. ನಿರುದ್ಯೋಗಿನಿಂದ ಕಾಪಾಡ್ತಾರೆ. ಒಂದು ದಿನಕ್ಕೆ ಬರೀ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸಿ ಮೋಹನ್ ರೆಡ್ಡಿ ಅಧ್ಯಕ್ಷರು, ಜಿಬಿಆರ್ ಕಾಲೇಜು ಆಡಳಿತ ಮಂಡಳಿ ಇವರನ್ನು ಸಹ ಈ ವೇದಿಕೆಗೆ ಬರಮಾಡಿಕೊಳ್ಳೋಣ. ಪ್ರೊಫೆಸರ್ ಡಾಕ್ಟರ್ ನಬಿ ಬಿ, ನಂತರ ಶ್ರೀ ಇಕ್ಬಾಲ್, ಮ್ಯಾನೇಜಿಂಗ್ ಡೈರೆಕ್ಟರ್ ಗಿಸ್ ಫೌಂಡೇಶನ್ ಇವರನ್ನು ಸಹ ಈ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀ ಅರುಣ್, ಮ್ಯಾನೇಜಿಂಗ್ ಡೈರೆಕ್ಟರ್ ಗೋಗುಪ್ಪ ಇವರನ್ನು ಸಹ ಈ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀಮತಿ ಸಾವಿತ್ರಿ ಗುಜಾರ್, ಪ್ರೆಸಿಡೆಂಟ್ ಲಘು ಉದ್ಯೋಗ ಭಾರತಿ ಮಹಿಳಾ ವಿಂಗ್ ಇವರ